ಹಿರಿಯೂರಿನಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಒಟ್ಟು 5 ಪ್ರಾಣ ಕಳೆದುಕೊಂಡಿದ್ದಾರೆ. ಬಸ್ಸಿನಲ್ಲಿದ್ದ 33 ಮಂದಿಯಲ್ಲಿ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಸೋಮವಾರದವರೆಗೂ ರಜೆ ಹಾಕಿದ್ರು. ಹೀಗಾಗಿ ಊರಿಗೆ ಹೋಗ್ತಿದ್ರು. ರಶ್ಮಿ ಸೇರಿದಂತೆ ಬಿಂದು, ಮಾನಸ, ನವ್ಯ, ನಸ್ರತ್, ಹುನ್ನೀಸ್, ಸೈಯದ್ ಜಮೀರ್ ಇವರ ಸುಳಿವು ಸಿಕ್ಕಿಲ್ಲ. ಶಿರಾ ಹಿರಿಯೂರು ರಾಷ್ಟ್ರೀಯ ಹೆದ್ದಾರಿ ಅಪಘಾತ ಪ್ರಕರಣದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಪಾರಾದ 40 ಶಾಲಾ ಮಕ್ಕಳು. ಬೆಂಗಳೂರಿನಿಂದ ದಾಂಡೇಲಿಗೆ ಪ್ರವಾಸ ಹೊರಟಿದ್ದ ಶಾಲಾ ಮಕ್ಕಳು. ಅಪಘಾತವಾದ ಬಸ್ನ ಪಕ್ಕದಲ್ಲೇ ಸಾಗುತ್ತಿದ್ದ ಮಕ್ಕಳಿದ್ದ ಬಸ್. ದಿಢೀರನೆ ಡಿವೈಡರ್ ದಾಟಿ ಬಂದ ಕಂಟೈನರ್ ಲಾರಿ ಸೀಬರ್ಡ್ ಬಸ್ಗೆ ಗುದ್ದಿದ ಪರಿಣಾಮ ಸೀಬರ್ಡ್ ಬಸ್ ಶಾಲಾ ಮಕ್ಕಳಿದ್ದ ಬಸ್ಗೆ ತಾಗಿದೆ. ಡಿಕ್ಕಿಯಾದ ರಭಸಕ್ಕೆ ಶಾಲಾ ಬಸ್ ಸೀದಾ ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಬಂದು ನಿಂತಿದೆ. ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ಗೆ ಬೆಂಕಿ ತಗುಲಿ ಘೋರ ದುರಂತ. ಕರಾಳ ಘಟನೆಯಲ್ಲಿ 5 ಮೃತಪಟ್ಟಿದ್ದಾರೆ. ನಾನು ಬಸ್ ಚಾಲನೆ ಮಾಡುವಾಗ ವೇಗವಾಗಿ ಲಾರಿ ಬಂತು. ಅದನ್ನು ತಪ್ಪಿಸಲು ನಾನು ಹೋದಾಗ ಪಕ್ಕದಲ್ಲಿ ಇನ್ನೊಂದು ಬಸ್ ಬಂತು. ಲಾರಿಯವನ ಡೀಸೆಲ್ ಟ್ಯಾಂಕ್ಗೆ ಬಂದು ಗುದ್ದಿದ್ದಾನೆ. ನನಗೆ ಆ ಕ್ಷಣದಲ್ಲಿ ಏನಾಯಿತು ಅಂತ ಗೊತ್ತಾಗಿಲ್ಲ ಎಂದಿದ್ದಾರೆ. ಇನ್ನು ಬಸ್ನ ಕ್ಲೀನರ್ ಮೊಹಮ್ಮದ್ ಸಲೀಂ ಬಸ್ ಅಪಘಾತವಾದ ರಭಸಕ್ಕೆ ಗ್ಲಾಸ್ ಒಡೆದು ಹೊರಗೆ ಬಿದ್ದು ಬದುಕುಳಿದಿದ್ದಾನೆ. ಚೆನ್ನೈನ ವ್ಯಕ್ತಿಯೊಬ್ಬ ಇಡೀ ವರ್ಷದಲ್ಲಿ ಕಾಂಡೋಮ್ಗಾಗಿ 1 ಲಕ್ಷ ರು ಖರ್ಚು ಮಾಡಿದ್ದಾನಂತೆ. ಈ ವರ್ಷದ ಸ್ವಿಗ್ಗಿಯ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುವ ಇನ್ಸ್ಟಾಮಾರ್ಟ್ 2025ರ ವರದಿಯನ್ನ ಬಿಡುಗಡೆ ಮಾಡಿದೆ. ಇನ್ಸ್ಟಾಮಾರ್ಟ್ ವರದಿ ಪ್ರಕಾರ ಚೆನ್ನೈನ ವ್ಯಕ್ತಿಯು ಇಡೀ ವರ್ಷದಲ್ಲಿ ಕಾಂಡೋಮ್ಗಳಿಗಾಗಿ 1,06,398 ರೂಗಳನ್ನು ಖರ್ಚು ಮಾಡಿದ್ದಾನಂತೆ. ವರ್ಷ ಪೂರ್ತಿ 228 ವಿಭಿನ್ನ ಆರ್ಡರ್ಗಳನ್ನು ಮಾಡಿದ್ದಾನೆ ಎನ್ನುವ ಮಾಹಿತಿ.